ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ಪುಳಿಯೋಗರೆ ಹಾಯ್ ಫ್ರೆಂಡ್ಸ್, ಇವತ್ತು ತಿಂಡಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೀರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಒಂದು 5-6 ಕರಿಬೇವು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಚೆನ್ನಾಗಿ ರುಚಿ ಬರುತ್ತೆ ಪುಳಿಯೋಗರೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ಅಷ್ಟೇ ಟೇಸ್ಟ್ ಬರುತ್ತೆ ಪುಳಿಯೋಗರೆ. ನೋಡಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಲಂಚ್ ಬಾಕ್ಸಿಗೆ, ಈಗ ಆಚೆ ಎಲ್ಲರೂ ಹೋಗ್ತಾರಪ್ಪ ಅಂದರೆ ಬಾಕ್ಸಲ್ಲಿ ಹಾಕ್ಕೊಂಡು ಹೋದ್ರೂ ತಿನ್ಬೋದು. ಫ್ರಿಜ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಇಕ್ಕೋಬೋದು. ಫ್ರಿಜ್ ಇಲ್ಲ ಅಂದರೆ ಒಂದು 2 ದಿವಸ 3 ದಿವಸ ಇಕ್ಕೋಬೋದು. ನೋಡಿ, ಈ ಥರ ಹುಣಸೆ ಹಣ್ಣು ಹಾಕಿದ್ದೀನಿ ನಾನು. ಫೋಟೋ ತಗೊಳ್ತೀನಿ. ಹುಣಸೆ ಹಣ್ಣು ಈ ಥರ ಬೆಳಗ್ಗೆ ಎದ್ದ ತಕ್ಷಣ ಹಾಕಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಕಾಯಕ್ಕೆ. ನಾನು ಸ್ವಲ್ಪ ಜೀರಿಗೆ ಹಾಕೋಣ. ಸಾಸಿವೆ, ಆಮೇಲೆ ಕರಿಬೇವು, ಅಂತಂತಲ್ಲ ಈಗ ಈರುಳ್ಳಿ ಹಾಕಿ ನಾವು ಇದು ಕಸಿಮೆಣಸಿನಕಾಯಿ ಬಳಸೋದಿಲ್ಲ. ಸಾಸ್ಪುಳಿ ಬಳಸೋದ್ರಿಂದ ಏನು ಹಸಿಮೆಣಸಿನಕಾಯಿ ಹಾಕೋದಿಲ್ಲ. ಈ ಥರ ಈರುಳ್ಳಿ, ಈ ಥರ ಗೊಜ್ಜು ಮಾಡ್ಕೊಂಡು 3 ದಿವಸ ಬರ್ಕೋದು. ಫ್ರಿಜ್ಜಲ್ಲಿಂದ ಒಂದು ವಾರ ತಗೋಬೋದು. ಈಗ 3 ದಿವಸ ಬರ್ಕೊಳ್ತೀವಿ. ಈ ಥರ ಮಾಡಿಬಿಟ್ಟು ಇಟ್ಕೊಂಡಿರ್ತಾರೆ. ಹುಳಿ ಹಾಕಿರೋದ್ರಿಂದ ಇರುತ್ತದೆ, ವೇಸ್ಟ್ ಆಗೋಲ್ಲ. ಮಕ್ಕಳೆಲ್ಲರೂ ಹೋಗೋದಿತ್ತು, ಟ್ರಿಪ್ ಹೋಗೋದಿತ್ತು ಅಂದರೆ ಈ ಥರ ಮಾಡಿಕೊಟ್ಟು ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಗೊಜ್ಜು ಹಾಕಿ. ಇವತ್ತು ಹೊಸ ವರ್ಷ ಫಸ್ಟ್ನೇ ವೀಕ್ ಐತೆ. ಇನ್ನು ನೀವು ಯಾರೆಲ್ಲ ವಿಡಿಯೋ ಮಾಡ್ತೀರಾ ಅವ್ರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಹಳೆ ನೆನಪು, ಸಹಿ ನೆನಪುಗಳೆಲ್ಲ ಹೋಗಿತ್ತು. 2024 ಹೊಸ ನೆನಪಾಗಿ ಎಲ್ಲ ಒಳ್ಳೆಯದಾಗಿ, ಎಲ್ಲರಿಗೂ 2025 ಎಲ್ಲ ಒಳ್ಳೆಯದಾಗಿ, ಎಲ್ಲ ಸುಖವಾಗಿರಲಿ, ಚೆನ್ನಾಗಿರಲಿ ಎಲ್ಲರೂ. ಈ ಥರ ಒಂದು 2 ನಿಮಿಷ ಫ್ರೈ ಆಗಲಿ ಎಣ್ಣೆಲಿ. ನೋಡಿ, ಈಗ ಒಂದು ಸ್ಪೂನ್ ಸ್ವಲ್ಪ ನಾವು ರೈಸಿಗೂ ಉಪ್ಪು ಹಾಕಿದ್ವಿ, ಅದರಿಂದ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಉಪ್ಪು. ನೋಡಿ ಹಾಕ್ಕೊಂಡು ಎಷ್ಟು ಬೇಕಷ್ಟು. ಈ ಥರ ಫ್ರೈ ಆಗಿದೆ. ಈರುಳ್ಳಿ ಇದಕ್ಕೇನು ಟೊಮಾಟೊ ಹಾಕೋದಿಲ್ಲ, ಯಾವುದಿಲ್ಲ. ಅದರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರ್ಬೇಕಾಗತ್ತೆ. ನೀವು ಒಂದು 2 ದಿವಸ ಇಟ್ಕೊಂಡು ಬಳಸ್ಕೊಂಡು ತಿಂತೀನಿ ಅಂದರೆ ಚೆನ್ನಾಗಿ ಜಾಸ್ತಿ ಈರುಳ್ಳಿ ಹಾಕಬೇಕು. ಈ ಹುಣಸೆಹಣ್ಣು ನಾನು ಎತ್ತಿದ ತಕ್ಷಣ ಈ ಥರ ನೀರಲ್ಲಿ ನೆನೆಹಾಕಿದ್ದೆ. ಈ ಥರ ಕಿವುಚ್ಬಿಟ್ಟು ರಸ ಬಿಡಬೇಕು. ಅದು ತುಂಬ ಸಿಂಪಲ್ಲಾಗಿರುತ್ತೆ, ಅಷ್ಟೇ ಟೇಸ್ಟು ಇರುತ್ತೆ ಪುಳಿಯೋಗರೆ. ಅದಕ್ಕೇನು ಯಾವುದೇ ರೀತಿ ಕಡಲೆ ಬೀಜ ಏನು ಹಾಕೋದಿಲ್ಲ, ಎಲ್ಲ ಇದರಲ್ಲೇ ಇರುತ್ತೆ. ಪುಡಿ ಪ್ಯಾಕೆಟ್ ಇರುತ್ತಲ್ಲ, ಎಲ್ಲ ಅದರಲ್ಲೇ ಇರುತ್ತೆ. ನೋಡಿ, ಈ ಥರ ಪ್ಯಾಕೆಟ್ ತಂದೀವಿ ನಾವು ಪುಳಿಯೋಗರೆ ಮಾಡೋಕ್ಕೆ. ಈ ಮಕ್ಳುಗಳು ಟೂರ್ಗೆ ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ, ಇಲ್ಲ ನಾವೇ ಎಲ್ಲರೂ ಆಚೆ ಹೋಗ್ತೀವಪ್ಪ ಅಂತಂದಾಗ ಈ ಥರ ಮಾಡ್ಕೊಂಡು ಹೋಗಿ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ನೋಡಿ. ಈಗ ಚಿಕ್ಕಿಡ್ನೆಲ್ಲ ನಾನು ರೀತಿ ರಸ ಹಾಕ್ತೀನಿ ಇದಕ್ಕೆ, ಈರುಳ್ಳಿ ಇತ್ತು. ಹುಣಸೆಹಣ್ಣು ಹಾಕೋದ್ರಿಂದ ಇದು ಟೇಸ್ಟ್ ಬೇರೆ ಥರ ಚೆನ್ನಾಗಿ ಬರುತ್ತೆ. ಹುಣಸೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ, ಈಗ ಖಾರದ ಪುಡಿ 1 ಸ್ಪೂನು, ಉಪ್ಪು ಹಾಕಿದ್ದೀನಿ 1 ಸ್ಪೂನ್ ಅಷ್ಟು ನಾನು. ಈಗ ಮಸಾಲೆ ತಂದಿದ್ವಲ್ಲ, ಮಸಾಲೆ ಪುಳಿಯೋಗರೆ ಪುಡಿ, ಅದನ್ನು ಹಾಕೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಒಂದು ಹಾಕ್ಬಿಡ್ತೀನಿ ನಾನು, ಒಂದು ಪ್ಯಾಕೆಟು. ಮತ್ತು ಇಕ್ಕಿರು ವೇಸ್ಟ್ ಆಗುತ್ತೆ. ಮತ್ತು ಯಾವಾಗ ಮಾಡಬೇಕು ಏನಲ್ಲ, ಅದು
ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕಲರ್ ಚೆನ್ನಾಗಿ ಬರುತ್ತೆ, ಕಲರು ಅಷ್ಟೇ ಚೆನ್ನಾಗಿ ಕಾಣುತ್ತಿದ್ದು. ನೋಡಿ ನಾನು ಸ್ಪೂನ್ ಹಾಕಿದ ಮೊದಲು ಈಗ ಇನ್ನೂ ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ, ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಾನು 2 ಸ್ಪೂನ್ ಅಷ್ಟು ಖಾರ ನೋಡಿ ಈ ಥರ ಬಂದಿದ್ದು ನೋಡಿ, ಈ ಥರ ಆಗಿದೆ. ನೀರು ಮಸಾಲೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿದ್ರೆ ಅದ್ರ ಟೇಸ್ಟೇ ಬೇರೆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಈರುಳ್ಳಿ ಬೇಕಾಗಿಲ್ಲ, ಯಾವುದೇ ರೀತಿ ಅಥವಾ ಈರುಳ್ಳಿ ಬೇಕು, ಟೊಮೊಟೊ ಬೇಕಿಲ್ಲ ಇದಕ್ಕೆ, ಮತ್ತು ಯಾವುದೇ ರೀತಿ ಮಸಾಲೆ ಏನು ಬೇಕಿಲ್ಲ. ಇದರಲ್ಲೇ ರೆಡಿ ಮಸಾಲೆ ಪುಡಿ ಇದೆಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಒಂದು 5 ನಿಮಿಷ ಆಯ್ತು ಕುದಿಸೋಣ ನಾವು. ನೋಡಿ ಈ ಥರ ಆಗಿದೆ, ಇದು ಪುಳಿಯೋಗರೆ ರೆಡಿ ಆಯಿತು. ನಮ್ಮ ಪುಳಿಯೋಗರೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಪುಳಿಯೋಗರೆ. ಇದು ಮನೇಲಿ ಇಕ್ಕೊಂಡು ಒಂದು 2 ದಿವಸ 3 ದಿವಸ ತಿನ್ಕೊಳ್ಳಿ. ಫ್ರಿಜ್ ಇತ್ತು ಅಂದ್ರೆ ಒಂದು ವಾರದಲ್ಲಿ ಇಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಇವತ್ತು ಮಾಡಿದ್ಕಿಂತ ನಾಳೆ ತಿನ್ನೋಕೆ ಇನ್ನೂ ಟೇಸ್ಟ್ ಬರುತ್ತೆ ಇದು ಗೊಜ್ಜು. ನೋಡಿ ಎಷ್ಟು ಚೆನ್ನಾಗಿದೆ, ರೆಡಿ ಆಯಿತು ನೋಡಿ ನಮ್ಮ ಪುಳಿಯೋಗರೆ. ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ಥರ ಗಟ್ಟಿ ಇದೆ ಇವತ್ತಿನ ವಿಡಿಯೋ ಅಷ್ಟೇ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.